ಬೆಂಕಿಯುಂಡೆಯ ಹಾಗೆ ಸೈನ್ಯವನ್ನು ಸುಡುತ್ತಾ ಬರ್ತಿದ್ದ ಕರ್ಣನ ಕೈಗೆ ಸಿಕ್ಕ ಪಾಂಡವ ಪಕ್ಷದವರು ಸಾವಿನ ಮನೆಗೆ ಹೋಗ್ತಾ ಇದ್ರು. ಮಾತೃ ವಾತ್ಸಲ್ಯಕ್ಕೆ ಕಟ್ಟು ಬಿದ್ದು ತಾಯಿಗೆ ನೀಡಿದ ವಚನದಿಂದಾಗಿ ಕರ್ಣ ಹಿಂದಿನ ದಿನ ತನ್ನ ಕೈಗೆ ಸಿಕ್ಕಿದ್ದ ನಕುಲನನ್ನ ಜೀವ ಸಹಿತ ಬಿಟ್ಟು ಕಳಿಸಿದ್ದ. 17ನೇ ದಿನ ಕರ್ಣನ ಕೈಯಲ್ಲಿ ಹೀನಾಯವಾಗಿ ಪರಾಭವಗೊಂಡ ಯುಧಿಷ್ಠಿರನನ್ನ ಕೂಡ ಕರ್ಣ ಪ್ರಾಣಭಿಕ್ಷೆ ಕೊಟ್ಟು ಕಳುಹಿಸಿಕೊಟ್ಟಿದ್ದ. ಹೀಗೆ ಯುಧಿಷ್ಠಿರನಿಗೆ ಜೀವದಾನ ಮಾಡಿ ತನ್ನ ರಥವನ್ನ ಮುಂದಕ್ಕೆ ಕೊಂಡೊಯ್ದವನಿಗೆ ಯುದ್ಧ ಭೂಮಿಯಲ್ಲಿ ಪಾರ್ಥನ ದರ್ಶನವಾಗಿತ್ತು. ಅಲ್ಲಿ ಕರ್ಣ ಹಾಗೂ ಅರ್ಜುನ ಎದುರು ಬದರಾದ ಕೂಡಲೇ ಅವರಿಬ್ಬರ ನಡುವೆ ರಣಭಯಂಕರ ಯುದ್ಧ ಶುರುವಾಗಿ ಹೋಯಿತು. ಅದು ಎಂಥ ಯುದ್ಧ ಅಂತೀರಿ? ಲೋಕ ಕಂಡ ಮಹಾಪರಾಕ್ರಮಿ ಧನುರ್ಧಾರಿಗಳಿಬ್ಬರು ಅಲ್ಲಿ ಕಾದಾಟಕ್ಕೆ ನಿಂತಾಗ ಕದನ ಭೂಮಿ ನಡುಗಿ ಹೋಗ್ತಾ ಇತ್ತು. ಬೆಂಕಿಯುಂಡೆಗಳು ಬಾಣದಿಂದ ಸಿಡಿಯಲಾರಂಭಿಸಿದ್ರು. ಅದೆಷ್ಟು ಗಂಟೆಗಳು ಕಳೆದರೂ ಅವರಿಬ್ಬರಲ್ಲಿ ಯಾರೊಬ್ಬರು ಸೋಲು ಮಾತೇ ಇರಲಿಲ್ಲ. ಹೀಗೆ ನಡೆದರೆ ಯುದ್ಧ ಒಂದು ನಿರ್ಣಾಯಕ ಹಂತವನ್ನ ತಲುಪಲಾರದು ಅನ್ನೋದು ಕೃಷ್ಣನಿಗೆ ಮನವರಿಕೆಯಾಯಿತು. ಆ ಕಾರಣ